ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇದ್ವಿ ಸೂರ್ಯ ಶಾಪದ ಬಗ್ಗೆ. ಜಗತ್ತಿಗೆಲ್ಲ ಬೆಳಕನ್ನು ಕೊಡುವಂಥವನು, ಪ್ರಕೃತಿಯನ್ನು ಪೋಷಿಸುವವನು ಸೂರ್ಯ. ಸೊ ಹಾಗಾದರೆ ಸೂರ್ಯನ ಹಿನ್ನೆಲೆ ಏನು, ಸೂರ್ಯ ಹೇಗೆ ಬಂದ, ಅದನ್ನೆಲ್ಲ ತಿಳ್ಕೊಳ್ಳೋಣ. ರಾಘವೇಂದ್ರ ಮೋಕ್ಷಗುಂಡಂ ಅವರೇ, ಸೂರ್ಯನ ಹಿನ್ನೆಲೆ ಏನು, ಆತನ ವೈಶಿಷ್ಟ್ಯಗಳೇನು ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಇಲ್ಲೇನಂತಂದರೆ ನಮಗೆ ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂತ ಒಂದು ಅಪೇಕ್ಷೆ ಹುಟ್ಟಿದಾಗ ನಾವು ಎರಡು ಆಧಾರಗಳು ನಮಗೆ ಇರುತ್ತೆ. ಒಂದು ಶ್ರುತಿ, ಮತ್ತೊಂದು ಸ್ಮೃತಿ. ಶ್ರುತಿ ಅಂತಂದರೆ ವೇದ, ಸ್ಮೃತಿ ಅಂತಂದರೆ ಪುರಾಣಗಳು. ಈ ಶ್ರುತಿಯಲ್ಲಿ ಏನಂತಂದರೆ ಕೇವಲ ಮಂತ್ರಮಯವಾಗಿರತಕ್ಕಂಥದ್ದು. ಯಾವುದೇ ಒಂದು ವಿಚಾರ ತೆಗೆದುಕೊಂಡ್ರೆ ಯಾವುದೇ ದೇವತೆಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಸಹ ನಾವಲ್ಲಿ ಕಂಡುಕೊಳ್ತೀವಿ. ಆದರೆ ಬಹಳ ಒಂದು ಉನ್ನತ ಮಟ್ಟದ ಸಂಸ್ಕೃತ, ಒಂದು ವೇದ ಸಂಸ್ಕೃತದಲ್ಲಿ ಎಲ್ಲವೂ ಅಲ್ಲಿ ತುಂಬಿರೋದ್ರಿಂದಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗತಕ್ಕಂಥದ್ದು. ಹಾಗಾಗಿ ಇದನ್ನು ಸ್ವಲ್ಪ ಸರಳೀಕರಣ ಮಾಡೋದಕ್ಕೋಸ್ಕರವಾಗಿ ಪುರಾಣದಲ್ಲಿ ಸ್ವಲ್ಪ ಕಥೆಗಳ ರೂಪದಲ್ಲಿ ಎಲ್ಲ ವಿಚಾರಗಳನ್ನು ನಮಗೆ ತೋರಿಸ್ಕೊಡ್ತಕ್ಕಂಥದ್ದನ್ನು ನಮ್ಮ ಋಷಿಮುನಿಗಳು ವೇದವ್ಯಾಸರಾದಿಯಾಗಿ ಪ್ರತಿಯೊಬ್ಬರು ಸಹ ಇದನ್ನು ಮಾಡಿದ್ದಾರೆ. ಪುರಾಣಗಳ ಆಧಾರದಲ್ಲಿ ಹೇಳಬೇಕು ನಾವು ಅಂತಂದರೆ ಬ್ರಹ್ಮಾಂಡ ಪುರಾಣ ಆಗಬಹುದು, ಬ್ರಹ್ಮ ವೈವರ್ತ ಪುರಾಣ ಆಗಬಹುದು. ಈ ಎಲ್ಲ ಪುರಾಣಗಳಲ್ಲಿ ಸೃಷ್ಟಿಯ ಒಂದು ಉಗಮ, ಇದರ ಒಂದು ಉತ್ಪತ್ತಿ, ಇವೆಲ್ಲ ಮತ್ತು ಮನ್ವಂತರಗಳ ಒಂದು ಪ್ರಸ್ತಾಪ, ಇದೆಲ್ಲವನ್ನು ಸಹ ನಾವು ಕಾಣ್ತಾ ಬರ್ತೀವಿ. ನಾವು ನಮ್ಮಲ್ಲಿ 14 ಮನ್ವಂತರಗಳ ಒಂದು ಕಲ್ಪನೆಗಳು, ಪ್ರತಿಯೊಂದು ಮನ್ವಂತರದಲ್ಲೂ ಸಹ ಅಧಿಪತಿಗಳು ಬೇರೆ ಆಗಿರತಕ್ಕಂಥವರು, ಬೇರೆ ಬೇರೆ ಸೂರ್ಯರಿರತಕ್ಕಂಥದ್ದು, ಇದೆಲ್ಲ ಒಂದು ಹಲವಾರು ಒಂದು ಕುತೂಹಲಕಾರಿಯಾದ ವಿಚಾರಗಳನ್ನು ಸಹ ಕಾಣ್ತೀವಿ. ಹಾಗಾಗಿ ಒಂದು ಕಡೆ ನಾವು ದ್ವಾದಶಾದಿತ್ಯ ಅನ್ನತಕ್ಕಂಥ ಒಂದು ಮಾತನ್ನು ಸಹ ಕೇಳ್ತೀವಿ. 12 ಸ್ವರೂಪಗಳಲ್ಲಿ ಸೂರ್ಯ ಇರತಕ್ಕಂಥದ್ದು. ಮಿತ್ರ, ರವಿ, ಸೂರ್ಯ, ಭಾನು, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತೃ, ಅರ್ಕ, ಭಾಸ್ಕರ ಇತ್ಯಾದಿಯಾಗಿ 12 ನಾಮಗಳಲ್ಲಿ ಈ ಸೂರ್ಯನನ್ನು ಭಿನ್ನ ಭಿನ್ನವಾಗಿ ನೋಡತಕ್ಕಂಥದ್ದು ಮತ್ತು ಎಲ್ಲವನ್ನು ಸಹ ಏಕೀಕರಣವನ್ನು ಮಾಡಿ ಒಂದೇ ಸ್ವರೂಪವಾಗಿ ನೋಡತಕ್ಕಂಥದ್ದು, ಎರಡನ್ನೂ ಸಹ ನಾವು ಕಾಣ್ತಾ ಇರ್ತೀವಿ. ಹಾಗಾಗಿ ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ, ಒಂದು ಆಧಾರದಲ್ಲಿ ಹೇಳಬೇಕು ಅಂತಂದರೆ, ಕಶ್ಯಪ ಮುನಿ, ಅದಿತಿ ಇವರಿಬ್ಬರ ಮಕ್ಕಳಾಗಿರ್ತಕ್ಕಂಥವ್ರು ಎಲ್ಲರೂ ಸಹ ಆದಿತ್ಯರು ಅಂತ ಕರೀತಾರೆ. ಕೇವಲ ಸೂರ್ಯನೇ ಮಾತ್ರ ಆದಿತ್ಯ ಅಲ್ಲ, ಎಲ್ಲ ದೇವತೆಗಳು ಸಹ ಆದಿತ್ಯರು ಅಂತ ಕರೀತಾರೆ. ಇವರಲ್ಲಿ ಪ್ರಥಮತವಾಗಿ ಜನನವಾಗಿರ್ತಕ್ಕಂಥವನು ಸೂರ್ಯನಾಗಿರೋದ್ರಿಂದ ಆದಿತ್ಯ ಅಂತ ಈತನನ್ನು ಕರೆದರು. ಅದಿತಿ ಪುತ್ರನಾದವನು ಆದಿತ್ಯ ಅಂತ ನಾವು ಕಂಡುಕೊಳ್ತೀವಿ. ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭ ಮಾಡಿದಾಗ ಈ ಕಶ್ಯಪ ಮುನಿ ಮತ್ತು ಅದಿತಿಗಳಿಗೆ ಈ ಒಂದು ಸೃಷ್ಟಿಯನ್ನು, ಒಂದು ಮನುಕುಲವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೈಂಕರ್ಯವನ್ನು ಕೊಡ್ತಾನೆ. ಹಾಗಾಗಿ ಅವರು ಒಂದು ಅತ್ಯುತ್ತಮವಾದಂಥ ತಳಿಯನ್ನು, ಅತ್ಯುತ್ತಮವಾದಂಥ ವ್ಯಕ್ತಿಗಳಿಗೆ ಜನನವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪವನ್ನು ತೆಗೆದುಕೊಂಡಾಗ ಮೊಟ್ಟ ಮೊದಲನೇದಾಗಿ ದೇವತೆಗಳವರಿಂದ ಸೃಷ್ಟಿಯಾಗುತ್ತಾರೆ. ಈ ದೇವತೆಗಳ ಒಂದು ಸರಮಾಲಿಕೆಯಲ್ಲಿ ಆದಿತ್ಯ ಮೊದಲನೇದಾಗಿ ಬರ್ತಾನೆ ಅನ್ನೋದು ನಾವು ಕಾಣ್ತೀವಿ. ಮತ್ತು ಇದೇ ಹಂತದಲ್ಲಿ ತೆಗೆದುಕೊಂಡಾಗ ನಾವು ಸೂರ್ಯ, ಚಂದ್ರ ಎರಡೂ ಸಹ ನಮಗೆ ಪ್ರಧಾನವಾದಂಥ ಒಂದು ಗ್ರಹಗಳಾಗಿರೋದ್ರಿಂದ ಚಂದ್ರನ ಉಗಮ ನಂತರ ಆಯಿತು. ಈ ಒಂದು ಕ್ಷೀರಸಾಗರದ ಒಂದು ಮಥನ ಮಾಡಬೇಕಾದಾಗ ಚಂದ್ರನ ಉಗಮ ಆಯಿತು ಅನ್ನತಕ್ಕಂಥದ್ದು. ಲಕ್ಷ್ಮಿಯ ಸಹೋದರನಾಗಿ ಚಂದ್ರ ಒಂದು ಕ್ಷೀರಸಾಗರದಿಂದ ಬಂದ ಅನ್ನತಕ್ಕಂಥದ್ದು ನಾವು ಕಾಣ್ತೀವಿ. ಆದರೆ ಚಂದ್ರನ ಉಗಮಕ್ಕಿಂತ ಎಷ್ಟೋ ಸಹಸ್ರಾರು ವರ್ಷಗಳ ಮೊದಲೇ ಸೂರ್ಯ ಉಗಮ ಆಗಿತ್ತು ಅನ್ನೋದನ್ನು ನಮ್ಮ ಪುರಾಣಗಳು ಸಹ ಇದನ್ನು ಪ್ರತಿಪಾದಿಸುತ್ತೆ. ಮತ್ತು ವೈಜ್ಞಾನಿಕವಾಗಿ ತೆಗೆದುಕೊಂಡರೂ ಸಹ ನಮಗೆ ಸೂರ್ಯನೇ ಪ್ರಥಮವಾದಂಥ ಒಂದು ನಕ್ಷತ್ರ ಅಥವಾ ಗ್ರಹ ಏನೇ ಕರೆದರೂ ಸಹ ಪ್ರಥಮವಾದಂಥ ಒಂದು ಖಗೋಳ ಬಿಂಬ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಇದು ಒಂದು ಆಧಾರವಾಗಿ ತೆಗೆದುಕೊಳ್ಳಬಹುದು. ಇನ್ನು ಭಿನ್ನ ಭಿನ್ನವಾದ ಪುರಾಣಗಳಲ್ಲಿ, ಭಿನ್ನ ಭಿನ್ನವಾದಂಥ ಲೇಖನಗಳಲ್ಲಿ ತೆಗೆದುಕೊಂಡಾಗ ಸೂರ್ಯನ ಒಂದು ಉತ್ಪತ್ತಿ, ಉಗಮವನ್ನು ಬೇರೆ ಬೇರೆ ಕಥೆಗಳಲ್ಲೂ ಸಹ ಹೇಳಿರ್ತಕ್ಕಂಥದ್ದು ಹಲವಾರು ಕಡೆ ನಾವು ಕಾಣ್ತಾ ಇದ್ದೀವಿ. ಇದು ಸೂರ್ಯನ ಒಂದು ಉತ್ಪತ್ತಿಯ ಒಂದು ಕಲ್ಪನೆ ಇದಾದರೆ, ಇನ್ನು ಸೂರ್ಯನ ಸ್ವರೂಪವನ್ನು ನಾವು ತೆಗೆದುಕೊಂಡಿದ್ದಾದಲ್ಲಿ ಸಾಕಷ್ಟು ಪ್ರಖರವಾಗಿರತಕ್ಕಂಥವನು, ಇಡೀ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂಥವನು, ಎಲ್ಲ ಸಸ್ಯಗಳಿಗೂ ಜೀವಗಳಿಗೂ ಸಹ ಆಧಾರಭೂತವಾಗಿರತಕ್ಕಂಥ ಒಂದು ಗ್ರಹ ಮತ್ತು ಬೆಳಕನ್ನು ಕೊಡತಕ್ಕಂಥವನು, ಇದೆಲ್ಲವನ್ನು ಸಹ ನಾವು ಸೂರ್ಯನ ಒಂದು ಅಂಶದಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ಏನಂತಂದರೆ, ಸೂರ್ಯ ವಿಶೇಷವಾಗಿ ಈ ವರ್ಷದಲ್ಲಿ ನಮಗೆ ಮೇಘಾಧಿಪತಿಯಾಗಿರೋದ್ರಿಂದ ಈ ಒಂದು ಮೇಘಗಳು ಅಂತಂದರೆ, ಮೇಘಕ್ಕೆ ಒಂದು ಮೂಲತಃ ಅಧಿಪತಿಯಾಗಿರತಕ್ಕಂಥವನು ವರುಣ ಅಂತ ಶಾಸ್ತ್ರ ಗುರುತಿಸುತ್ತೆ. ಹಾಗಾಗಿ ನಾನು ಆರಂಭದಲ್ಲಿ ಒಂದು ವರುಣನ ಒಂದು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಮತ್ತು ಒಂದು ಮಳೆ ಅಂದರೆ ಒಂದು ವೃಷ್ಟಿ ಆಗಬೇಕಾದ್ರೆ ವರುಣನ ಕೃಪೆ ಇರಬೇಕು ಅನ್ನತಕ್ಕಂಥದ್ದು. ಹಾಗಾಗಿ ಈ ಒಂದು ವರುಣನಿಗೆ ಬಾಸ್ ಅಂತ ಹೇಳ್ಬೋದು ಸೂರ್ಯನನ್ನು. ಮೂಲತಃ ಆತನ ಸ್ಥಾನವನ್ನು ಅಲಂಕರಿಸಿ ಆತ ಕರ್ತವ್ಯವನ್ನು ನಿಭಾಯಿಸಬೇಕಾದ್ರೆ ಈ ವರ್ಷ ಅಲ್ಲಿಗೆ ಬಂದಿರತಕ್ಕಂಥ ಒಂದು ವಿಶೇಷವಾದಂಥ ಅಧಿಕಾರಿ ಈ ಸೂರ್ಯ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಒಬ್ಬ CEO ಅಂತಾನೋ ಅಥವಾ ಮತ್ತೊಂದು ಅಂತ ಆ ರೀತಿಯಾಗಿ ನಾವು ತೆಗೆದುಕೊಂಡಾಗ ಒಂದು ಸ್ಪೆಷಲ್ ಆಫೀಸರ್ ಅನ್ನೋ ರೀತಿಯಲ್ಲಿ ಸೂರ್ಯನ ಒಂದು ಸ್ಥಾನವನ್ನು ಈ ವರ್ಷ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಸೂರ್ಯನ ಒಂದು ಅಣತಿ ಇಲ್ಲದೆ ವರುಣ ಕೆಲಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ವರುಣನಿಗೆ ಒಂದು ತಡೆ, ಒಂದು ನಿರ್ಬಂಧ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದೇ ರೀತಿಯಾದಂಥ ವಿಚಾರಗಳನ್ನು ನಾವು ಇತಿಹಾಸ ಮತ್ತು ಪುರಾಣಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ಕಾಣ್ತೀವಿ. ವಿಶೇಷವಾಗಿ ಏನಂತಂದರೆ, ಒಂದು ಮಹಾಭಾರತದ ಒಂದು ದೃಷ್ಟಾಂತದಲ್ಲಿ ತೆಗೆದುಕೊಂಡಾಗ ಇಂದ್ರನಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು, ಒಂದು ದ್ವಾರಕಾನಗರದಲ್ಲಿರತಕ್ಕಂಥ ಒಂದು ಎಲ್ಲ ಒಂದು ಜನರು ಸಹ ಇಂದ್ರನಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು. ತನ್ಮೂಲಕ ಇಂದ್ರ ತನ್ನ ಅಧೀನದಲ್ಲಿರತಕ್ಕಂಥ ವರುಣನಿಗೆ ಆಜ್ಞೆಯನ್ನು ಕೊಟ್ಟು ಮಳೆಯನ್ನು ಕಾಲಕಾಲಕ್ಕೆ ವೃಷ್ಟಿಯನ್ನು, ಸಸ್ಯಾಭಿವೃದ್ಧಿಯನ್ನು ಎಲ್ಲವನ್ನು ಮಾಡಿಸ್ತಕ್ಕಂಥದ್ದು. ಆದರೆ ಕೃಷ್ಣ ಅಲ್ಲಿ ಬಂದು ಆ ಸಂದರ್ಭದಲ್ಲಿ ನಾವು ಇಂದ್ರನನ್ನು ಪೂಜೆ ಮಾಡೋ ಒಂದು ಅವಶ್ಯಕತೆ ಇಲ್ಲ, ಪ್ರಕೃತಿಯನ್ನು ಆರಾಧನೆಯನ್ನು ಮಾಡಬೇಕು, ನಮಗೆ ವೃಷ್ಟಿಯಾಗ್ತಾ ಇರತಕ್ಕಂಥದ್ದು ಗೋವರ್ಧನ ಗಿರಿಯಿಂದ, ಹಾಗಾಗಿ ಈ ಗೋವರ್ಧನ ಗಿರಿಗೆ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಅವರೆಲ್ಲರೂ ಸಹ ಪ್ರಕೃತಿ ಪೂಜೆಯ ಕಡೆಗೆ ಅವರನ್ನು ವಿಮುಖರನ್ನಾಗಿ ಮಾಡಿಸ್ತಾನೆ. ಈ ಸಂದರ್ಭದಲ್ಲಿ ಇಂದ್ರ ಕೋಪ ಮಾಡಿಕೊಂಡು ಅತಿವೃಷ್ಟಿಯನ್ನು ಸಹ ಸುರಿಸ್ತಾನೆ.
ವರುಣನಿಗೆ ಆಜ್ಞೆಯನ್ನು ಕೊಡ್ತಾನೆ, ಧಾರಾಕಾರದ ಮಳೆಯನ್ನು ಸುರಿಸ್ಬಿಡು, ಆ ಜನರು ಏನಾದರೂ ಚಿಂತೆ ಇಲ್ಲ, ಎಲ್ಲರೂ ನಾಶವಾಗೋದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಒಂದು ಸತತವಾಗಿ 1 ವಾರದ ಕಾಲ ಒಂದು ಕುಂಭದ್ರೋಣ ಮಳೆಯನ್ನು ನಾವಲ್ಲಿ ಆ ಸಂದರ್ಭದಲ್ಲಿ ಕಾಣ್ತೀವಿ. ಈ ಸಂದರ್ಭದಲ್ಲಿ ಕೃಷ್ಣ ಆ ಗೋವರ್ಧನಗಿರಿಯನ್ನು ತನ್ನ ಒಂದು ಕಿರುಬೆರಳಿನಲ್ಲಿ ಎತ್ತಿ ಹಿಡಿಯತಕ್ಕಂಥದ್ದು, ಆ ನಗರದ ವಾಸಿಗಳಿಗೂ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಸಹ ತಮ್ಮ ದೈನಂದಿನ ಕರ್ತವ್ಯಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ 1 ವಾರ ಕಾಲ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಇದನ್ನು ನಾವು ಕಾಣ್ತೀವಿ. ಇದರ ಒಂದು ಹಿನ್ನೆಲೆಯಲ್ಲಿ ಹೇಳಬೇಕು ಅಂತಂದರೆ ಸೂರ್ಯನಲ್ಲಿ ನಾರಾಯಣನ ಒಂದು ಅಂಶ ಇರುತ್ತೆ. ಅದಕ್ಕಾಗಿ ನಾವು ಸೂರ್ಯನಾರಾಯಣ ಅಂತ ಕರಿತೀವಿ. ಎಲ್ಲಿ ವಿಷ್ಣುವಿನ ಒಂದು ಅಂಶ ಇರುತ್ತೋ ಆತ ಸರ್ವವ್ಯಾಪಿಯಾಗಿರ್ತಾನೆ. ಮತ್ತು ವಿಷ್ಣುವಿಗೆ ವಿಶೇಷವಾಗಿ ಕೊಡತಕ್ಕಂಥ ಕೆಲವೊಂದು ಗುಣವಿಶೇಷಗಳು ಏನು ಅಂತಂದರೆ, ಒಂದು ಓಮ್ನಿಪೊಟೆಂಟ್, ಓಮ್ನಿಶಿಯೆಂಟ್, ಓಮ್ನಿ ಪ್ರೆಸೆಂಟ್ ಅಂತ 3 ಗುಣಗಳನ್ನು ಹೇಳ್ತೀವಿ ನಾವು. ಸರ್ವಶಕ್ತ, ಸರ್ವವಿದಿತ, ಸರ್ವಾಂತರ್ಯಾಮಿ ಅಂತ. ಎಲ್ಲೆಲ್ಲೂ ಇರತಕ್ಕಂಥವನು, ಎಲ್ಲವನ್ನೂ ನಿಭಾಯಿಸ್ತಕ್ಕಂಥವನು, ಎಲ್ಲವನ್ನೂ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವನು, ಎಲ್ಲವನ್ನೂ ಕಾಣತಕ್ಕಂಥವನು, ಎಲ್ಲವನ್ನೂ ಬಲ್ಲವನು, ಸರ್ವಜ್ಞ, ಸರ್ವವಿದಿತ, ಸರ್ವಾಂತರ್ಯಾಮಿ, ಸರ್ವಶಕ್ತ ಅಂತ ಹೇಳ್ತೀವಿ. ಈ ಎಲ್ಲ ಒಂದು ಗುಣವಿಶೇಷಗಳನ್ನು ಸೂರ್ಯನಿಗೆ ನಾವು ಖಂಡಿತವಾಗಲೂ ಕೊಡಬಹುದು ಅಂತ ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ ಇರುತ್ತೆ. ಯಾಕಂದರೆ ಸೂರ್ಯ ಮತ್ತು ಚಂದ್ರ ಪ್ರತ್ಯಕ್ಷ ದೇವತೆಗಳಾಗಿರೋದ್ರಿಂದ ಇವರ ಕಣ್ಣನ್ನು ಮೀರಿ, ಇವರ ದೃಷ್ಟಿಯನ್ನು ಮೀರಿ ಯಾವುದೇ ಒಂದು ಚಟುವಟಿಕೆ ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ವಿಶೇಷವಾಗಿ ನನ್ನ ಮಿತ್ರರು ವಾಚಸ್ಪತಿ ಭಟ್ರು ಈ ಹಿಂದಿನ ಒಂದು ಭಾಗದಲ್ಲಿ ಒಂದು ಮಾತನ್ನು ಹೇಳಿದ್ರು, ನಮ್ಮ ಕೈಂಕರ್ಯಗಳನ್ನು ನಾವು ಮಾಡದೇ ಇರೋದ್ರಿಂದಾಗಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅಂತ. ನಾವು ಎಷ್ಟೋ ಬಾರಿ ಅಂದ್ಕೊಳ್ತೀವಿ, ಅರ್ಘ್ಯ ಪ್ರದಾನ ಮಾಡಿಲ್ಲ ನಾನು, ಯಾರು ನೋಡಿಲ್ಲ, ನಾನಿವತ್ತು ಸಂಧ್ಯಾವಂದನೆ ಮಾಡಿಲ್ಲ, ಇದನ್ನು ಯಾರಿಗೆ ತಾನೇ ನಾವು ವರದಿ ಒಪ್ಪಿಸ್ಕೋಬೇಕು, ನನ್ನ ಕರ್ತವ್ಯ ನಾನು ನಾಳೆ ಮಾಡ್ಕೊಂಡ್ರೆ ಆಗುತ್ತೆ ಅನ್ನತಕ್ಕಂಥ ಒಂದು ಭಾವ ಇದ್ದರೆ, ಆದರೆ ಈ ಸೂರ್ಯ ಅನ್ನತಕ್ಕಂಥವ್ನು ನೋಡ್ತಾನೆ. ಅವನು ಜಗಚ್ಚಕ್ಷು ಆಗಿರೋದ್ರಿಂದ, ಇಡೀ ಒಂದು ಪ್ರಪಂಚಕ್ಕೆ ಕಣ್ಣಾಗಿರೋದ್ರಿಂದ ಅವನ ದೃಷ್ಟಿಯಲ್ಲಿ ಎಲ್ಲವೂ ಬಿದ್ದಿರುತ್ತೆ. ಯಾವಾಗ ಇಲ್ಲಿ ವ್ಯತ್ಯಾಸಗಳಾಗುತ್ತೋ ಈ ಹಂತದಲ್ಲಿ ವ್ಯತ್ಯಾಸಗಳಾದಾಗ ಆ ಹಂತದಲ್ಲೂ ವ್ಯತ್ಯಾಸಗಳಾಗಲೇಬೇಕಾಗುತ್ತೆ. ಅದರ ಒಂದು ಪರಿಣಾಮವಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಲ್ಲಿ ನಡೀತಾ ಇರತಕ್ಕಂಥ ಒಂದು ವೃಷ್ಟಿ ರಾಹಿತ್ಯ ಏನಿದೆ, ಇದು ಅದರ ಪರಿಣಾಮವೇ ಅಂತ ಹೇಳಬೇಕಾಗುತ್ತೆ. ಓಕೆ ವೀಕ್ಷಕರೇ, ನಾವು ಸೂರ್ಯನ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಸೂರ್ಯ ಎಲ್ಲಿಂದ ಬಂದ, ಸೊ ಅವನು ಯಾರ ಮಗ, ಸೊ ಹೇಗೆ ಸೃಷ್ಟಿಯಾದ, ಜಗತ್ತನ್ನಾತ ಹೇಗೆ ಬೆಳಗ್ತಾ ಇದ್ದಾನೆ ಅಂತ ಕೂಡ ಮತ್ತಷ್ಟು ಚರ್ಚೆಯನ್ನು ಮಾಡ್ತೀನಿ ಬ್ರೇಕ್ನ ನಂತರ.